ಎಸ್ ವೀಕ್ಷಕರೇ, ಮುಂಬರುವ ಲೋಕಸಭಾ ಚುನಾವಣೆ ಮತ್ತು ತೆಲಂಗಾಣ ರಾಜ್ಯ ವಿಧಾನಸಭಾ ಚುನಾವಣೆ ಆಲ್ಮೋಸ್ಟ್ ಹತ್ತಿರವಾಗೇ ಇತ್ತು. ಆದರೆ ಅವಧಿಗೂ ಮುನ್ನವೇ ಚುನಾವಣೆಗೆ ಮುಂದಾಗ್ತಾ ಇದ್ದಾರೆ ಅಥವಾ ವಿಧಾನಸಭಾ ವಿಸರ್ಜನೆಗೆ ಮುಂದಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದರ ಹಿಂದಿರುವಂತಹ ರಹಸ್ಯಗಳೇನು, ಯಾವ ರೀತಿ ಅನುಕೂಲ ಆಗಬಹುದು ಅನ್ನೋದನ್ನು ಕೂಡ ಗಮನಿಸಬೇಕಾಗಿದೆ ವೀಕ್ಷಕರೇ. ಅಂಥ ಒಂದು ಸ್ಥಿತಿಯಲ್ಲಿ ನಾವಿದ್ದೇವೆ. ಅಂದರೆ ಪಕ್ಕದ ರಾಜ್ಯ ತೆಲಂಗಾಣದ ರಾಜಕೀಯಕ್ಕೂ ಕರ್ನಾಟಕದ ರಾಜಕೀಯಕ್ಕೂ ಎಷ್ಟು ವ್ಯತ್ಯಾಸ ಇರುತ್ತೆ ಅನ್ನೋದನ್ನು ಕೂಡ ನಾವು ನೋಡ್ತಾ ಇರ್ತೇವೆ. ಯಾಕಂತ ಹೇಳಿದ್ರೆ ಅದರದೇ ಆದಂಥ ರಾಜ್ಯ, ನುಡಿ, ಭಾಷೆ ಈ ಎಲ್ಲವೂ ಅಂಶಗಳು ಕೂಡ ಕೌಂಟ್ ಆಗ್ತವೆ. ಹೀಗಾಗಿ ಅಲ್ಲಿಯ ಜನರಿಗೆ ಅದು ಎಷ್ಟರ ಮಟ್ಟಿಗೆ ಅನುಕೂಲವಾಗಬಹುದು ಅನ್ನೋದನ್ನು ಕೂಡ ಯೋಚನೆ ಮಾಡಬೇಕಾಗಿದೆ ವೀಕ್ಷಕರೇ. ಒಟ್ಟಿನಲ್ಲಿ ತೆಲಂಗಾಣ ವಿಧಾನಸಭೆ ವಿಸರ್ಜನೆ ಮುಂದಾಗಿದ್ದಾರೆ. ಎಸ್, ಒಟ್ಟಿನಲ್ಲಿ ಆ ನಿಟ್ಟಿನಲ್ಲಿ ವಿಸರ್ಜನೆ ಪತ್ರವನ್ನು ಕೂಡ ರಾಜ್ಯಪಾಲರಿಗೆ ಕಳುಹಿಸಲಾಗಿದೆ. ತೆಲಂಗಾಣ ವಿಧಾನಸಭೆ ವಿಸರ್ಜನೆಯ ನ್ಯೂಸ್ ಒಂದು ಕ್ಯೂರಿಯಾಸಿಟಿ ಮೂಡಿಸಿತ್ತು. ಇವತ್ತು ನಡೆಯುವಂಥ ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ನಿರ್ಧಾರವನ್ನು ಕೈಗೊಳ್ತಾರಾ? ಯಾಕಂತ ಹೇಳಿದ್ರೆ ಇದು ಮೇಲಿಂದ ಮೇಲೆ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇದ್ವು. ಈಗಲೇ ವಿಸರ್ಜನೆ ಮಾಡಿದರೆ ಯಾವ ರೀತಿ ಆದಂಥ ಪ್ಲಸ್ ಪಾಯಿಂಟ್ಸ್ಗಳು, ಅಡ್ವಾಂಟೇಜಸ್ಗಳು ನಮ್ದು ಆಗಬಹುದು ಅನ್ನುವ ಒಂದು ಅಂದಾಜು ಮಾಹಿತಿನೂ ಕೂಡ ಕಲೆ ಹಾಕುವಂಥ ಪ್ರಯತ್ನ ತೆಲಂಗಾಣದಲ್ಲಿ KCR ಸರ್ಕಾರ ಅದಕ್ಕೆ ಮುಂದಾಗಿತ್ತು. ರಾಜ್ಯಪಾಲರಿಗೆ ಈಗ ಅಧಿಕೃತವಾಗಿ ವಿಧಾನಸಭಾ ವಿಸರ್ಜನೆಯ ಪತ್ರವನ್ನು ಕೂಡ ಸಲ್ಲಿಸಲಾಗಿದೆ ವೀಕ್ಷಕರೇ. ಓಕೆ, ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿನ ಮತ್ತು ವಿಶ್ಲೇಷಣೆಯನ್ನ ನೀಡ್ತಾರೆ ನಮ್ಮ ಅಸೋಸಿಯೇಟ್ ಎಡಿಟರ್ ಜೀವನ್ ರಾಮ್. ಎಸ್ ಜೀವನ್, ತೆಲಂಗಾಣ ವಿಧಾನಸಭೆ ವಿಸರ್ಜನೆಗೆ ಈಗಾಗಲೇ ಪತ್ರ ಸಲ್ಲಿಕೆ ಆಗಿದೆ. ಯಾವೆಲ್ಲ ಅಂಶಗಳನ್ನ ಆಧರಿಸಿ ಈಗ ವಿಸರ್ಜನೆಗೆ ಮುಂದಾಗ್ತಾ ಇದ್ದಾರೆ? ಈ ಊಹಾಪೋಹಗಳು ಸಾಕಷ್ಟು ಇತ್ತು. ಹಾಗೆಯೇ ಭರ್ಜರಿ ಗಿಫ್ಟ್ಗಳನ್ನು ಕೂಡ ಈ ಮುಂಚೆ ಸರ್ಕಾರ ರೈತರಿಗೆ, ಕಾರ್ಮಿಕರಿಗೆಲ್ಲ ಕೊಟ್ಟಿದ್ದನ್ನು ಕೂಡ ನೋಡಿದ್ರೆ ಪೂರ್ವಭಾವಿ ತಯಾರಿಯಾ ಅದು ಅಂತ ಮೇಲ್ನೋಟಕ್ಕೆ ಅನ್ನಿಸ್ತಾ ಇತ್ತು. ನೆಕ್ಸ್ಟ್ ವಾಟ್ ಇಸ್ ವಿಲ್ ಬಿ ದ ಪ್ರೊಸೀಜರ್? ಪ್ಲೀಸ್ ಗೋ ಅಹೆಡ್ ಜೀವನ್. ಕಳೆದ ಒಂದು ವಾರದಿಂದ ಕೂಡ ಅಷ್ಟೇ KCR ಏನು ವಿಧಾನಸಭೆಯನ್ನು ವಿಸರ್ಜಿಸ್ತಾರೆ. ಬಿಜೆಪಿಯ ಒನ್ ನೇಷನ್ ಒನ್ ವೋಟ್ ಅಥವಾ ಒನ್ ಎಲೆಕ್ಷನ್ ಅಂತ ಏನೋ ಸ್ಟ್ರಾಟಜಿ ಇತ್ತು. 11 ರಾಜ್ಯಗಳಿಗೆ ಚುನಾವಣೆ ಒಂದೇ ಬಾರಿ ನಡೆಸಬೇಕು ಅನ್ನೋಂತಹ ಒಂದು ಏನು ಆಲೋಚನೆ ಇತ್ತು. ಅದಕ್ಕೆ ಮೊದಲ ಏಟು ತೆಲಂಗಾಣ CM ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಏನೋ ತೆಲಂಗಾಣ CM ಲೆಕ್ಕಾಚಾರದಂತೆ ಏನೋ ಅವರೇನು 119 ಸಂಖ್ಯಾಬಲ ಇರುವಂತಹ ವಿಧಾನಸಭೆಯಲ್ಲಿ 100 ಸೀಟ್ ಗೆಲ್ಲಬೇಕು ಅನ್ನುವಂತಹ ಲೆಕ್ಕಾಚಾರ KCR ಅಲ್ಲಿದೆ. ಹೀಗಾಗಿ ಎಲ್ಲ ಒಂದ್ ಕಡೆ ಏನೋ ತೆಲಂಗಾಣ CMಗೆ ಏನೋ ಅರ್ಲಿ ಎಲೆಕ್ಷನ್ ಹೋದ್ರೆ ಲಾಭವನ್ನು ಪಡ್ಕೋಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲೇ ಕೂಡ ಎಲ್ಲಾ ಪ್ಲಾನ್ಗಳನ್ನು ಮಾಡ್ಕೊಂಡು ಬಂದಿದ್ರು. ಕಳೆದ ಭಾನುವಾರವೇ ಇತ್ತು ಬಿಗ್ ರ್ಯಾಲಿಗಳನ್ನು ಮಾಡಿದಾಗ ಅಲ್ಲೇ ವಿಧಾನಸಭೆ ವಿಸರ್ಜನೆ ಬಗ್ಗೆ ಮಾತನಾಡ್ತಾರೆ ಅಥವಾ ಅಲ್ಲಿ ಒಂದು ನಿರ್ಧಾರ ಕೈಗೊಳ್ತಾರೆ ಅನ್ನೋಂತಹ ಸೂಚನೆಯನ್ನು ಕೊಟ್ಟಿದ್ರು. ಆದರೆ ಕಳೆದ ಭಾನುವಾರದಲ್ಲಿ ಅಂತಹ ನಿರ್ಧಾರ ಬಂದಿರಲಿಲ್ಲ. ಬಟ್ ಸೋಮವಾರ, ಮಂಗಳವಾರ ಕೂಡ ಅಷ್ಟೇ ಸಾಕಷ್ಟು ಮೀಟಿಂಗ್ಗಳು ನಡೆದಿದ್ವು, ಸಾಕಷ್ಟು ಕಡತಗಳಿಗೆ ಸಹಿ ಕೂಡ ಮಾಡಲಾಗಿತ್ತು. ಬಟ್ ಅದಾದ್ಮೇಲೆ ಇವತ್ತು ಫೈನಲಿ ಚಂದ್ರಶೇಖರ್ ರಾವ್ ಅವರೇನು ವಿಧಾನಸಭೆಯನ್ನು ವಿಸರ್ಜನೆ ಮಾಡಲಿಕ್ಕೆ ನಿರ್ಧಾರ ಮಾಡಿದ್ದಾರೆ. ಬಟ್ ನಾವಿಲ್ಲಿ ಲೆಕ್ಕ ಹಾಕಬೇಕು, ರಾಜಕೀಯ ಲೆಕ್ಕಾಚಾರಗಳು ಸಾಕಷ್ಟು ಅಡಗಿಕೊಂಡಿವೆ. ಬಿಜೆಪಿ ಜೊತೆ ಚುನಾವಣೆಗೆ ಹೋದ್ರೆ ಅಥವಾ ಏನು ಲೋಕಸಭೆಯ ಜೊತೆಯಲ್ಲಿ ಚುನಾವಣೆಗೆ ಹೋದ್ರೆ ಇಲ್ಲಿ ಬಿಜೆಪಿಗೆ ಲಾಭ ಆಗುವಂತಹ ಅಂಶಗಳನ್ನು ಕೂಡ ಅವರು ಲೆಕ್ಕಾಚಾರ ಹಾಕಿದ್ರು. ಅಷ್ಟೇ ಅಲ್ಲ, 119 ಸೀಟ್ಗಳ ಪೈಕಿ 100 ಸೀಟ್ಗಳನ್ನು ಗೆಲ್ಲಬೇಕು ಅಂದ್ರೆ ಅಲ್ಲಿ ಏನು AMK ಪಕ್ಷದ ಮುಸ್ಲಿಂ ಲೀಗ್ ಪಕ್ಷ ಕೂಡ ಅಷ್ಟೇ ಅದಕ್ಕೆ ಹೆಚ್ಚಿನ ಸ್ಥಾನ ಸಿಗಬಹುದು ಅಥವಾ ಕಾಂಗ್ರೆಸ್ ಬಲಿಷ್ಠವಾಗಿ ಬೆಳಿಬಹುದು ಅನ್ನುವಂತಹ ಲೆಕ್ಕಾಚಾರಗಳು ಕೂಡ ಇದಾವೆ. ಈಗಾಗಲೇ ಕಳೆದ ಬಾರಿ 119 ಸೀಟ್ಗಳ ಪೈಕಿ 90 ಸೀಟ್ಗಳನ್ನು ಗೆದ್ದಿತ್ತು, 13 ಸೀಟ್ಗಳನ್ನು ಕಾಂಗ್ರೆಸ್ ಪಡ್ಕೊಂಡಿತ್ತು, ಅದು 2ನೇ ಸ್ಥಾನದಲ್ಲಿತ್ತು. ಬಟ್ ಈಗ ಏನು ಕೇವಲ 100 ಸೀಟ್ಗಳಿಗೆ ಟಾರ್ಗೆಟ್ ಮಾಡಲಾಗಿದೆ. ಅದನ್ನು ಯಾವ ರೀತಿಯಾಗಿ ಸಾಧಿಸಬೇಕು ಅನ್ನುವಂತಹ ಲೆಕ್ಕಾಚಾರ ಕೂಡ ಆ ಪಕ್ಷದಲ್ಲಿ ಅಡಕೊಂಡಿದೆ. ರಾಘವ್, ಓಕೆ, ಈಗ ಚುನಾವಣಾ ಪೂರ್ವ ವಿಧಾನಸಭೆಗೆ ವಿಸರ್ಜನೆಗೆ ಮುಂದಾಗೋದ್ರಿಂದ ವಾಟ್ ವಿಲ್ ಬಿ ದ ಅಡ್ವಾಂಟೇಜ್, ಬಿಗ್ ಅಡ್ವಾಂಟೇಜ್ ಏನಂತ ಅನ್ಸುತ್ತೆ? ಒಂದು ನೀವು ಹೇಳಿದ್ರಿ, ಒಂದು ನೇಷನ್ ಒಂದು ಎಲೆಕ್ಷನ್ಗೆ ಒಂದು ದೊಡ್ಡ ಬ್ರೇಕ್ ಕೊಟ್ಟಿದ್ದಾರೆ ಅನ್ನೋ ಮಾತುಗಳನ್ನು ಕೂಡ ಹೇಳಿದ್ರಿ. ಆದ್ರೆ ಈಗಲೇ ಹೋಗೋದ್ರಿಂದ ವಾಟ್ ವಿಲ್ ಬಿ ದ ಬಿಗ್ ಅಡ್ವಾಂಟೇಜ್ ಅಂತ ಅನ್ಸುತ್ತೆ ಜೀವನ್? ಖಂಡಿತವಾಗ್ಲೂ ಇಲ್ಲಿ ನಾವು ಗಮನಿಸಬೇಕು, KCR ನಡೆ ಏನೋ ಅದು ಇನ್ನೂ ಕೂಡ ಏನೋ ಅದು ಒಂಥರ ಏನೋ ಅದು ಏನೋ ಅವರು ಏನು ಯಾವ ರೀತಿಯಾಗಿ ದಾಳ ಉರುಳಿಸ್ತಾರೆ ಅನ್ನೋದು ಕೂಡ ಯಾರಿಗೂ ಲೆಕ್ಕಾಚಾರ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಏನೋ ನಾವಿಲ್ಲಿ ಗಮನಿಸಬೇಕು, ಅಬ್ಸಲ್ಯೂಟ್ಲಿ ಯು ಆರ್ ರೈಟ್. ಅದನ್ನ ಅನಾಲಿಸಿಸ್ ಮಾಡೋದು ಕೂಡ ಒಂದು ಕ್ಲಿಷ್ಟಕರ ಅನ್ನೋದು ನಾನು ಭಾವಿಸ್ತೇನೆ. ಆದರೆ ಮತ್ತೊಂದು ಪ್ರಶ್ನೆಯನ್ನ ತಾವು ಗಮನಿಸಬಹುದು ಜೀವನ್. ಕಳೆದ 2 ತಿಂಗಳುಗಳ ಹಿಂದೆ ಮೋದಿ ತೆಲಂಗಾಣ ಸರ್ಕಾರವನ್ನ ಮತ್ತು KCR ಅನ್ನ ಹೊಗಳಿದ್ದನ್ನ ನಾವು ನೋಡಬಹುದು. ಅಂದ್ರೆ TRS ಯಲ್ಲಿ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಳ್ಳುವ ಸಾಧ್ಯತೆ ಇದೆಯಾ ಅನ್ನೋ ಅನುಮಾನ ಕೂಡ ವ್ಯಕ್ತವಾಗ್ತಾ ಇತ್ತು. ಆದ್ರೆ ಇಲ್ಲಿ ಯಾವುದಕ್ಕೂ ಮಣಿಯೋದಿಲ್ಲ ಅಂತ ಹೇಳಿದ್ರ ಪ್ರಕಾರ, ನಾವು ಯಾರಿಗೂ ಮಣಿಯೋದಿಲ್ಲ ಅಂತ KCR ಹೇಳೋದನ್ನ ನಾನು ಗಮನಿಸಿದ್ರೆ ನೆಕ್ಸ್ಟ್ ಒಂದು ಕುತೂಹಲದ ಮೂಟನೆ ಜಾಸ್ತಿಯಾಗಿ ಕಾಣ್ತಾ ಇದೆ. ಇದು ಯಾವ ರೀತಿಯಾದಂಥ ಪರಿಣಾಮಗಳನ್ನು, ಬೆಳವಣಿಗೆಗಳನ್ನು ಉಂಟು ಮಾಡಬಹುದು ಮತ್ತು ಬಿಜೆಪಿ ಜೊತೆ ಮೋದಿಯವ್ರಿಗೂ ದೊಡ್ಡ ಪಾಠ ಕಲಿಸಿದ್ದಾರೆ ಈ ಮೂಲಕ ಅಂತ ಅನ್ಸುತ್ತಾ ಜೀವನ್?
ಖಂಡಿತವಾಗ್ಲೂ TRS ನಡೆ ಅನ್ನೋದು ಒಂಥರ ಯಾರಿಗೂ ಸಸ್ಪೆನ್ಸ್ ಅಲ್ಲೇ ಇಟ್ಕೊಂಡಿದ್ದಾರೆ. ಯಾಕಂದರೆ ಅವರು ಯಾರಿಗೆ ಬೆಂಬಲ ಕೊಡ್ತಾರೆ, ಯಾಕಂದರೆ ಸಿಚುವೇಶನ್ ತಕ್ಕಂಗೆ ಎಲ್ಲವನ್ನೂ ಕೂಡ ಎಲ್ಲ ಪಕ್ಷಕ್ಕೆ ಬೆಂಬಲ ಕೊಡಬೇಕು ಅಥವಾ ಯಾರಿಗೆ ಕೊಡಬೇಕು ಯಾರಿಗೆ ಬೇಡ ಅನ್ನೋದನ್ನು ಸಿಚುವೇಶನಲ್ಲಿ ನಿರ್ಧಾರ ಮಾಡಬೇಕು ಅನ್ನೋದು ಲೆಕ್ಕಾಚಾರ KCR ಅವರಲ್ಲಿದೆ. ಹೀಗಾಗಿ TRSನ ಸಂಸದರು ಕೂಡ ಅಷ್ಟೇ ಆಯ್ಕೆಯಾಗಿ ಬಂದಲ್ಲಿ ಮರು ಆಯ್ಕೆಯಾಗಿ ಬಂದಲ್ಲಿ ಅಥವಾ ಅವ್ರು ಯಾರಿಗೆ ಬೆಂಬಲ ಕೊಡಬೇಕು ಅಥವಾ ತಟಸ್ಥವಾಗಿ ಇರಬೇಕು ಅನ್ನೋದನ್ನು ಕೂಡ ನೆಕ್ಸ್ಟ್ ನಿರ್ಧಾರ ಮಾಡೋಣ. ಬಟ್ ಈಗ ನಮ್ಮ ಅಲ್ಟಿಮೇಟ್ ಟಾರ್ಗೆಟ್ ಇರೋದು ವಿಧಾನಸಭೆಯನ್ನು ಮತ್ತೆ ಗೆಲ್ಲಬೇಕು. ಈಗಾಗಲೇ 4.5 ವರ್ಷಗಳ ಕಾಲ ಆಡಳಿತಾವಧಿಯಲ್ಲಿ ಏನೋ 90 ಸೀಟ್ಗಳನ್ನು ಗೆದ್ದುಕೊಂಡು ಅದಕ್ಕೆ ಏನೋ ಸ್ಟೇಟಿಗೆ ಬೇಕಾದಂತಹ ಅಭಿವೃದ್ಧಿ ಕಾರ್ಯಗಳು ತೊಡಗಿದ್ದಾರೆ. ಇನ್ನೂ ಕೂಡ ಬೇಗನೆ ಅಥವಾ ಇನ್ನಷ್ಟು ನಾವು ಹೆಚ್ಚು ಸೀಟ್ಗಳನ್ನು ಗೆಲ್ಲಬೇಕು ಅನ್ನೋಂತಹ ಹಂಬಲ ಇದೆ. ಅದು ಖಂಡಿತವಾಗ್ಲೂ KCR ಅವರಲ್ಲಿ ಇದೆ. ಹೀಗಾಗಿ ಅರ್ಲಿ ಚುನಾವಣೆಗೆ ಹೋಗಿದ್ದಾರೆ, ಬೇಗನೆ ಚುನಾವಣೆಗೆ ಹೋಗಿದ್ದಾರೆ. ಬಟ್ ನಾವಿಲ್ಲಿ ಗಮನಿಸಬೇಕು, ಮೋದಿ ಆಗಿರಲಿ, ರಾಹುಲ್ ಗಾಂಧಿ ಆಗಿರಲಿ ಅಥವಾ ತೃತೀಯ ರಂಗದ ನಾಯಕರ ಲೆಕ್ಕಾಚಾರಕ್ಕೆ KCR ಸಿಕ್ಕಿಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಯಾವುದು ಕೂಡ ಸ್ಪಷ್ಟವಾಗಿ ಹೇಳಿಲ್ಲ. ಲೋಕಸಭೆ ವಿಚಾರ ಬೇರೆನೆ, ವಿಧಾನಸಭೆ ವಿಚಾರನೇ ಬೇರೆನೆ. ಹೀಗಾಗಿ ಎಲ್ಲೋ ಒಂದು ಕಡೆ KCR ಅನ್ನು ಹಿಡಿಯೋದು ಕೂಡ ಕಷ್ಟ ಆಗುತ್ತೆ. ಬಿಜೆಪಿಯವರು ಎಲ್ಲೋ ಒಂದು ಕಡೆ ಸಿಕ್ಕಿದ್ರು, KCR ತಮ್ಮ ಹತೋಟಿಗೆ ಬಂದರು ಅಥವಾ ತಮ್ಮ ಮುಷ್ಟಿಯೊಳಗೆ ಸಿಕ್ಕಿದ್ರು ಅನ್ನೋಷ್ಟರಲ್ಲಿ ಇಂತಹ ನಿರ್ಧಾರ ಮಾಡಿಕೊಂಡ್ರು. ಇಷ್ಟೇ ಅಲ್ಲ, UPA ಅಥವಾ UPA ಜೊತೆ ಹೋಗ್ತೀರಾ ಅಥವಾ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೋತೀರಾ ಅಥವಾ ತೃತೀಯ ರಂಗದ ಬಗ್ಗೆ ಮಾತಾಡ್ತೀರಾ, ಎಲ್ಲವೂ ಕೂಡ ಅಷ್ಟೇ, ಎಲ್ಲವೂ ಕೂಡ ಸಸ್ಪೆನ್ಸ್ ಅಲ್ಲಿ ಇಟ್ಕೊಂಡು ಮುಂದಕ್ಕೆ ಹೋಗಿದ್ದಾರೆ KCR. ಎಸ್, ಹಾಗೆಯೇ ಈಗ TRS ಲೋಕಸಭೆ ನಾಯಕ AP ಜಿತೇಂದ್ರ ರೆಡ್ಡಿ ಅವರು ಕೂಡ ಮಾತನಾಡ್ತಾ ಇದ್ರು, ಮೋದಿ ಮತ್ತು KCR ನಡುವಿನ ಸಂಬಂಧ ಚೆನ್ನಾಗಿದೆ, ಆದರೆ ನಾವು ಅವ್ರ ಜೊತೆ ಮೈತ್ರಿ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ರು. ಅಂದರೆ ಮೇಲ್ಮಟ್ಟದಲ್ಲಿ ಈ ರೀತಿ ಮಾಡ್ತಾ ಇದ್ದಾರೆ ಅಥವಾ ಒಳ ಒಪ್ಪಂದಗಳು ನಡೆಯೋ ಸಾಧ್ಯತೆ ಇದೆಯಾ, ಕಾಂಗ್ರೆಸ್ ಬೆಂಬಲಿತ ಬೇರೆ ಪಕ್ಷಗಳನ್ನು ಸೆಳೆಯುವಂಥ ಏನಾದರೂ ಹುನ್ನಾರ ನಡೆದಿದೆಯಾ ಅನ್ನೋ ಒಂದು ಅನುಮಾನ ಮತ್ತು ಗುಮಾನಿ ಕೂಡ ವ್ಯಕ್ತವಾಗುತ್ತೆ ಈ ಸಂದರ್ಭದಲ್ಲಿ. ಜೀವನ್, ಇಂಡಿವಿಜುವಲ್ ಆಗಿ ಏನು ರಿಲೇಷನ್ಶಿಪ್ ಅಥವಾ ಅದು ಅತ್ಯುತ್ತಮ ಮಟ್ಟದಲ್ಲಿರ್ಬೋದು. ಬಟ್ ರಾಜಕೀಯಕ್ಕೆ ಬಂದಾಗ ತನ್ನದೇ ಆದಂತಹ ಲೆಕ್ಕಾಚಾರಗಳನ್ನು KCR ಹೊಂದಿದ್ದಾರೆ. ಹೀಗಾಗಿ ಪಾರ್ಟಿಗೆ ಆದರೆ ಎಷ್ಟು ಲಾಸು ಅಥವಾ BJP ಜೊತೆ ಹೋಗ್ಬೋದು, NDA ಜೊತೆ ಹೋಗ್ಬೋದು ಅಥವಾ ಇನ್ನೊಂದು ಪಾರ್ಟಿ ಜೊತೆ ಹೋದರೆ ಎಷ್ಟು ಲಾಸು ಎಷ್ಟು ಲಾಭ ಅನ್ನೋದನ್ನು ಕೂಡ ಅವರು ಲೆಕ್ಕಾಚಾರ ಹಾಕಬೇಕಾಗುತ್ತೆ. ಯಾಕಂದರೆ ಅಂತಹ ಲೀಡರ್ ಅವರು. ಹೀಗಾಗಿ TRSಗೂ ಅಷ್ಟೇ ಅಥವಾ ಕಾಂಗ್ರೆಸ್ ಈಗಾಗಲೇ ಅಲ್ಲೇನೋ ಬಲಿಷ್ಠವಾಗಿ ಬೆಳೀತಾ ಇದೆ. ಯಾಕಂದರೆ ಏನು ಕಳೆದ ಬಾರಿಗಿಂತ ಉತ್ತಮ ಪೈಪೋಟಿ ಕೊಡುವಂತಹ ಸಾಧ್ಯತೆಗಳನ್ನು ಕೂಡ ಏನೋ KCR ಹೊಂದಿದ್ದಾರೆ. ಹೀಗಾಗಿ ಎಲ್ಲ ಲೆಕ್ಕಾಚಾರಗಳು ಕೂಡ ಅಷ್ಟೇ, ಒಂದು ಅತ್ಯಂತ ಹೆಚ್ಚು ಸೀಟ್ ಗೆಲ್ಲಬೇಕು, ಎರಡನೇದು ಕಾಂಗ್ರೆಸ್ಸನ್ನು ಹೆಚ್ಚು ಬೆಳಲಿಕ್ಕೆ ಬಿಡಬಾರ್ದು. ಯಾಕಂದರೆ ನಾಳೆ BJPಗಿಂತ ದೊಡ್ಡ ಥ್ರೆಟ್ ತೆಲಂಗಾಣದ ಮಟ್ಟಿಗೆ ಕಾಂಗ್ರೆಸ್ ಆಗಿರೋದೇನೋ KCR ಹೊಂದಿದ್ದಾರೆ, KCR ಗೊತ್ತಿದೆ ಅದು. ಹೀಗಾಗಿ ಕಾಂಗ್ರೆಸ್ಸನ್ನು ಮಟ್ಟ ಹಾಕಬೇಕು ಅಂದರೆ ಸ್ವಲ್ಪ ಬೇಗನೆ, ಅಂದರೆ ಎಲ್ಲರೂ ಯೋಚನೆ ಮಾಡೋದಕ್ಕಿಂತಲೂ ಬೇಗನೆ ಚುನಾವಣೆಗೆ ಹೋದರೆ ಅದರ ಅಡ್ವಾಂಟೇಜನ್ನು ಪಡ್ಕೊಳ್ಳುವಂತಹ ಯೋಚನೆ ಕೂಡ ಅವರಿಗಿದೆ. ಎಸ್, ಆಬ್ಸಲ್ಯೂಟ್ಲಿ, ಐ ಗಾಟ್ ಇಟ್. ಜೀವನ್, ಒಟ್ಟಿನಲ್ಲಿ ರಾಜ್ಯಪಾಲರಿಗೆ ವಿಧಾನಸಭಾ ವಿಸರ್ಜನಾ ಪತ್ರವನ್ನು ರವಾನೆ ಆಗಿದೆ. ಮುಂದೆ ಏನೆಲ್ಲ ಜರುಗಬಹುದು ಅನ್ನೋ ಒಂದು ಕುತೂಹಲ ಕೂಡ ಸಹಜವಾಗಿ ಗರಿಗೆದಿರುತ್ತೆ. ಮತ್ತೊಂದು ಕುತೂಹಲ ಏನು ಅಂತ ಹೇಳಿದ್ರೆ, ಈಗ BJP ಜೊತೆ ಯಾಕೆ ಮೈತ್ರಿ ಮಾಡ್ಕೊಳ್ಳಲ್ಲ ಅನ್ನೋದಕ್ಕೆ MIM ಜೊತೆ ಇವರು ತುಂಬ ಫ್ರೆಂಡ್ಲಿ ಆಗಿರೋದು, TRS ತುಂಬ ಫ್ರೆಂಡ್ಲಿ ಆಗಿರೋದು ಕೂಡ ಇದಕ್ಕೆ ಕಾರಣನಾ? ಇದು ಅವರಿಗೆ ಕಷ್ಟ ಸಾಧ್ಯ ಆಗ್ತಾ ಇದೆಯಾ, ಇದು ಅವ್ರಿಗೆ ಅಡ್ಡಗಾಲ ಆಗ್ತಾ ಇದೆಯಾ ಅನ್ನೋ ಒಂದು ಪ್ರಶ್ನೆ ಕೂಡ ಮೂಡುತ್ತೆ. ಜೀವನ್, ಏನು ಹೇಳ್ತೀರಿ? ಖಂಡಿತವಾಗ್ಲೂ MIM ಜೊತೆ ಅಥವಾ ಕಾಂಗ್ರೆಸ್ ಜೊತೆ ಅಥವಾ MIM ಮತ್ತು ಕಾಂಗ್ರೆಸ್ ನಡುವಿನ ಸಮೀಕರಣ ಏನಿದೆ ಅಥವಾ ಅದು ಈ ಹಿಂದೆ ಏನು UPA ಒಂದು ಭಾಗವಾಗಿತ್ತು, ಆ ಸಂದರ್ಭದಲ್ಲೂ ಅಷ್ಟೇ ಯಾವ ರೀತಿಯ ಸಮೀಕರಣ ಇದೆ ಅನ್ನೋದು ಕೂಡ ಇಂಪಾರ್ಟೆಂಟ್. ಯಾಕಂದರೆ ಇಲ್ಲಿ MIM ಸತತವಾಗಿ 7 ಸೀಟ್ಗಳನ್ನು ಗೆದ್ಕೊಳ್ತಾ ಬರ್ತಾ ಇದೆ. ಸೊ 7ರಿಂದ ಮುಂದಕ್ಕೂ ಹೋಗಿಲ್ಲ, 7ರಿಂದ ಕೆಳಕ್ಕೂ ಬರಲಿಲ್ಲ. ಸೊ 7 ಸೀಟು MIM ಪಾಲಿಗೆ ಸಿಕ್ಕಿದೆ. ಬಟ್ ಕಳೆದ ಬಾರಿ ನಾವು ಹೋಲಿಸಿದಾಗ ಕಾಂಗ್ರೆಸ್ ಕೇವಲ 13 ಸೀಟ್ಗಳನ್ನು ಗೆದ್ದಿತ್ತು, ಉಳಿದ 90 ಸೀಟ್ಗಳು ಕೂಡ ಇದರ ಪಾಲಾಗಿತ್ತು. BJP ಕೂಡ 5 ಸೀಟ್ಗಳನ್ನು ಗೆದ್ಕೊಂಡಿತ್ತು. ಸೊ ಅದಾದಮೇಲೆ ಲೆಕ್ಕಾಚಾರ ಎಲ್ಲ ಬದಲಾಗಿ ಹೋಗಿತ್ತು. ಬಟ್ ಈಗ ಇಲ್ಲಿ ಗಮನಿಸಬೇಕು ನಾವು, MIM ಜೊತೆಗೆ ಹೋಗೋಕ್ಕೆ ಅವಕಾಶ ಇದೆ. ಕಾಂಗ್ರೆಸ್ ದೂರದ ಮಾತು, ಬಟ್ BJP ಜೊತೆ ಕೆಲವು ಸೀಟ್ ಶೇರಿಂಗ್ ವಿಚಾರದಲ್ಲಿ ಬಂದಾಗ ಅದು ಲೋಕಸಭೆಗೆ ಇಫೆಕ್ಟ್ ಆಗ್ಬೋದು ಅಥವಾ ಬೇರೆನೋ ಮೆಸೇಜ್ ಹೋಗ್ಬೋದು ಅನ್ನೋ ನಿಟ್ಟಿನಲ್ಲಿ ಅದನ್ನೆಲ್ಲವನ್ನು ಕೂಡ ಬದಿಗಿಟ್ಟು ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ಬೋದು. ಸೊ MIM ಜೊತೆಗೆ ಹೋದರೂ ಹೋಗ್ಬೋದು, ಬಿಟ್ಟರು ಬಿಡ್ಬೋದು. ಅದು ಇಂಡಿವಿಜುವಲ್ ಆಗಿ KCR ಮಾತ್ರ ನಿರ್ಧಾರ ಮಾಡಲಿಕ್ಕೆ ಸಾಧ್ಯ. ಬಟ್ ಇಲ್ಲಿ ನಾವು ಗಮನಿಸಬೇಕು, ಒಂದನೇದಾಗಿ ಮೊದಲ ಟಾರ್ಗೆಟ್ ಕಾಂಗ್ರೆಸ್ಗೆ ಏನು ಈಗಾಗಲೇ 100 ಸೀಟ್ಗಳನ್ನು ಗೆಲ್ಲಬೇಕು ಮುಂಬರುವ ಚುನಾವಣೆಯಲ್ಲಿ. ಅಂದರೆ ಉಳಿಯೋದಲ್ಲಿ ಕೇವಲ 19 ಸೀಟ್ ಮಾತ್ರ. ಸೊ MIM ಈಗಿರುವಂತೆ ನಾವು ಈಗಿನ ಲೆಕ್ಕಾಚಾರ ನೋಡ್ತಾ ಹೋದರೆ 7 ಸೀಟ್ಗಳನ್ನು ಉಳಿಸ್ಕೊಂಡ್ರೆ ಅಲ್ಲಿ ಉಳಿಯೋದು 112 ಸೀಟ್. ಸೊ ಅಲ್ಲಿ ಕಾಂಗ್ರೆಸ್ಗೆ ಇರ್ಬೋದು ಅಥವಾ ಈಗಿರುವಂತಹ 5 ಸೀಟ್ಗಳ ಪೈಕಿ BJP ಇರ್ಬೋದು. ಅತಿ ಹೆಚ್ಚು ಸೀಟ್ಗಳನ್ನು ಕಳ್ಕೊಳ್ಳುವಂತೆ ಮಾಡೋದೇ KCR ಅವರ ಉದ್ದೇಶ ಅಥವಾ ಅದು ಮೇನ್ ಏಮ್ ಆಗಿರುತ್ತೆ. ರಾಘವ್, ಓಕೆ, ಗಾಟ್ ಇಟ್. ಥ್ಯಾಂಕ್ ಯು ವೆರಿ ಮಚ್ ಜೀವನ್. ಮತ್ತಷ್ಟು ಮಾಹಿತಿಯನ್ನು ನಿಮ್ಮಿಂದ ಪಡಿತೇನೆ. ಯಾವತ್ತಿಗೂ ಮುನ್ನವೇ ತೆಲಂಗಾಣ ವಿಧಾನಸಭೆ ವಿಸರ್ಜನೆ ಮಾಡ್ತಾ ಇರೋದನ್ನ ಗಮನಿಸಿದರೆ ನಿಜಕ್ಕೂ ಆಶ್ಚರ್ಯ ಆಗ್ತಾ ಇದೆ. ಪ್ರಧಾನಿ ಮೋದಿಗೆ ಈಗ ಶಾಕ್ ಕೊಟ್ಟಂತೆ ಕಾಣ್ತಾ ಇದೆ ತೆಲಂಗಾಣ CM KCR. ಹೀಗಾಗಿ ಇದು ಶಾಕ್ ಆಗಿದೆಯಾ ಅಥವಾ ಎಕ್ಸ್ಪೆಕ್ಟೆಡ್ ಆಗಿದೆ? ಯಾಕಂತ ಹೇಳಿದ್ರೆ BJPಯಲ್ಲೂ ಕೂಡ ಅವ್ರದೇ ಆದಂಥ ಲೆಕ್ಕಾಚಾರಗಳು ಇರುತ್ತವೆ. ಸುಲಭವಾಗಿ TRS ನಮ್ಮ ಜೊತೆ ಮೈತ್ರಿ ಮಾಡ್ಕೊಳ್ಳಲ್ಲ ಅಥವಾ ಚಾಲೆಂಜಸ್ ಇದ್ದೇ ಇರುತ್ತವೆ ಅನ್ನೋದನ್ನು ಕೂಡ ಅವರು ಗಮನ ಹಾಕಿರ್ತಾರೆ. ಹೀಗಾಗಿ ಶಾಕ್ ಅನ್ನೋದು ಒಂದು ವಿಚಾರ. ಅಂದರೆ ಈ ರೀತಿ ಯಾಕೆ ಅವರು ನಡೆಯನ್ನು ಪ್ರದರ್ಶಿಸ್ತಾ ಇದ್ದಾರೆ? ಒಂದು ದೇಶ ಒಂದು ಚುನಾವಣೆ ಮಾಡಲಿಕ್ಕೆ ಮೋದಿ ಪ್ಲಾನ್ ಮಾಡ್ತಾ ಇದ್ರು.
ಆದರೆ ಅದಕ್ಕೆ ಒಂದು ಮೊದಲ ಬ್ರೇಕ್ ಹಾಕಲಾಗಿದೆ. ನಾವು ನಿಮ್ಮ ಜೊತೆ ಇಲ್ಲ ಅನ್ನೋದನ್ನು ಕೂಡ ರುಜುವಾತ್ ಮಾಡ್ದಂಗೆ ಕಾಣ್ತಾ ಇದೆ. 2019 ಲೋಕಸಭಾ ಚುನಾವಣೆ ಜೊತೆನೇ ಆಂಧ್ರದ ಚುನಾವಣೆ ಕೂಡ, ವಿಧಾನಸಭಾ ಚುನಾವಣೆ ಕೂಡ ನಡಿಬೇಕಾಗಿತ್ತು. ಅಂತಹ ಸಂದರ್ಭದಲ್ಲಿ ಈಗ ಪೂರ್ವ ನಿರ್ಧಾರವನ್ನು ಯಾಕೆ ತೆಗೆದುಕೊಂಡಿದ್ದಾರೆ? ತೆಲಂಗಾಣ ವಿಧಾನಸಭೆಗೆ ಅವಧಿಗೂ ಮುನ್ನವೇ ಚುನಾವಣೆ ನಡೀಲಿಕ್ಕೆ ಮುಂದಾಗುತ್ತೆ. ಹಾಗಾದರೆ ಯಾವ ರೀತಿಯಾದಂಥ ಆಲೋಚನೆಗಳನ್ನು, ಸ್ಟ್ರಾಟಜಿಸ್ಗಳನ್ನ ಹೊಂದಿದ್ದಾರೆ ಅನ್ನೋದನ್ನು ಕೂಡ ಈಗ ಯೋಚನೆ ಮಾಡಬೇಕಾಗತ್ತೆ. ಹೀಗಾಗಿ ತೆಲಂಗಾಣ ಇಲ್ಲಿ ಯಾವ ರೀತಿಯಾದಂಥ ರಾಜಕೀಯಕ್ಕೆ ಸಾಕ್ಷಿ ಆಗುತ್ತೆ ಅನ್ನೋದನ್ನು ಕೂಡ ನಾವು ಎದುರು ನೋಡಬೇಕಾಗಿದೆ. ರಾಜ್ಯಪಾಲರಿಗೆ ಈಗಾಗಲೇ ವಿಧಾನಸಭಾ ವಿಸರ್ಜನೆಯ ಪತ್ರವನ್ನು ಕೂಡ ಸಲ್ಲಿಸಿ ಆಗಿಬಿಟ್ಟಿದೆ. ಈ ಮೂಲಕ ಪ್ರಧಾನಿ ನರೇಂದ್ರ ಮೋದಿಗೆ ತೆಲಂಗಾಣ ಸಿಎಂ KCR ನಾವು ಕೂಡ ಜಾಣರಿದ್ದೇವೆ, ನಮ್ಮದೇ ಆದಂಥ ಒಂದು ವಿಶಿಷ್ಟ ರೀತಿಯಲ್ಲಿ ನಾವು ಹೋಗ್ತೀವಿ ಅನ್ನುವ ಮನವರಿಕೆಯನ್ನು ಮಾಡದಂಗೆ ಕಾಣ್ತಾ ಇದೆ. ಅವಧಿಗೂ ಮುನ್ನವೇ ವಿಧಾನಸಭೆ ವಿಸರ್ಜಿಸಿ ಪ್ರಧಾನಿಗೆ ಒಂದು ರೀತಿಯಾದಂಥ ಒಂದು ಸಣ್ಣ ಚಮಕ್ ಕೊಟ್ಟಂಗೆ ಕಾಣ್ತಾ ಇದೆ. ಒಂದು ದೇಶ ಒಂದು ಚುನಾವಣೆ ಮಾಡಲಿಕ್ಕೆ ಮೋದಿ ಪ್ಲಾನ್ ಮಾಡ್ತಾ ಇದ್ರು. ಅದಕ್ಕೆ ಸಾಕಷ್ಟು ವಿರೋಧ ಪರ ಎಲ್ಲವೂ ಕೂಡ ವ್ಯಕ್ತವಾಗ್ತಾ ಇತ್ತು. ಅಭಿಪ್ರಾಯ ಭೇದಗಳಿರೋದನ್ನ ನೋಡ್ತಾ ಇದ್ವಿ. ಆದರೆ ಅಭಿಪ್ರಾಯ ಭೇದ ನಮ್ದು ಇದ್ದೇ ಇದೆ ಅನ್ನೋದನ್ನ ತೆಲಂಗಾಣ ಸಿಎಂ KCR ತೋರಿಸ್ಕೊಟ್ಟಿರೋದು ಈ ಮೂಲಕ ಸದ್ಯದ ನ್ಯೂಸ್ ಸಾಕ್ಷಿ ಆಗ್ತಾ ಇದೆ ವೀಕ್ಷಕರೇ.